ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಸಾಹುಕಾರ್ ಸಿಡಿ ಕೇಸ್ ಭೇದಿಸಲು ಎಸ್ಐಟಿ ಪ್ಲಾನ್ ಏನು? ಎಸ್ಐಟಿ ತನಿಖೆ ತಿಪ್ಪೆ ಸಾರಿಸೋ ಕೆಲಸ ಅಂತ ಹೇಳಿದ್ದು ಯಾಕೆ ಮಾಜಿ ಸಿಎಂ? ಮಲೆನಾಡಲ್ಲಿ ತಲ್ಲಣ ಮೂಡಿಸಿದ್ದು ಹೇಗೆ ಮಹಾಮಾರಿ ಆಫ್ರಿಕಾ ವೈರಸ್? ರಾಬರ್ಟ್ ಹಬ್ಬದಂದು ಫ್ಯಾನ್ಸ್ಗೆ ಡಬಲ್ ಧಮಾಕ ಸಿಕ್ಕಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ. ರಾಸಲೀಲೆ ಸಿಡಿ ಪ್ರಕರಣದ ತನಿಖೆಗೆ ಎಸ್ಐಟಿ ಪ್ಲಾನ್ ಏನು? ಜಾರಕಿಹೊಳಿ ಸಹೋದರರು ಗೃಹ ಸಚಿವರನ್ನ ಭೇಟಿಯಾಗ್ತಾರಾ? ಕುತೂಹಲ ಕೆರಳಿಸಿದ್ದು ಯಾಕೆ ಬ್ರದರ್ಸ್ ನಡೆ? ಇದೆಲ್ಲವನ್ನ ನೋಡೋಣ ಸಿಡಿ ಬಾಂಬ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಾಹುಕಾರ್ ಸೆಕ್ಸ್ ಸಿಡಿ ಕೇಸ್ ತನಿಖೆಯನ್ನ ಎಸ್ಐಟಿ ಹೆಗಲಿಗೆ ನೀಡಲಾಗಿದೆ. ಇಂದು ಅಥವಾ ನಾಳೆಯೊಳಗೆ ಎಸ್ಐಟಿ ಪೂರ್ಣ ತಂಡದ ರಚನೆ ಸಾಧ್ಯತೆ ಇದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ಸೌಮೇಂದು ಮುಖರ್ಜಿ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ರೆಡಿಯಾಗಲಿದೆ. ಸಿಡಿ ಹಿಂದೆ ಇರುವ ಕಾಣದ ಕೈಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಷಡ್ಯಂತ್ರ ಸಿಡಿ ಬಿಡುಗಡೆ ಮಾಡಿದ್ಯಾರು? ರಿಲೀಸ್ಗೆ ಕುಮ್ಮಕ್ಕನ್ನ ಕೊಡಲಾಗಿದ್ಯಾ? ಸಿಡಿ ಅಸಲಿಯೋ ನಕಲಿಯೋ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಲಿದ್ದಾರೆ. ರಾಸಲೀಲೆ ಸಿಡಿ ಕೇಸ್ ಬಗ್ಗೆ ಇದುವರೆಗೂ ಎಫ್ಐಆರ್ ದಾಖಲಾಗಿಲ್ಲ. ಸಿಡಿ ಅಸಲಿಯತ್ತು ಏನು ಅನ್ನೋ ಬಗ್ಗೆ ಪ್ರಾಥಮಿಕ ತನಿಖೆಯನ್ನ ಎಸ್ಐಟಿ ನಡೆಸಲಿದೆ. ಸಿಡಿಯ ಹಿಂದಿನ ಅಸಲಿಯತ್ತು ಸತ್ಯಾಸತ್ಯತೆ ಬಗ್ಗೆ ಸಮಗ್ರ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ನೀಡಲಿದೆ. ಎಸ್ಐಟಿ ವರದಿಯನ್ನ ಆಧರಿಸಿ ಸರ್ಕಾರ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ. ಸಿಡಿ ಕೇಸ್ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗುತ್ತಾ ಅಥವಾ ಕೇಸ್ ಸಂಬಂಧಿಸಿದಂತೆ ದೂರು ಪಡೆಯಲಾಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ರಾಸಲೀಲೆ ಸಿಡಿ ಸ್ಫೋಟಗೊಂಡಿರುವುದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿತ್ತು. ಸಿಡಿ ಕೇಸ್ ಎಸ್ಐಟಿ ತನಿಖೆ ವೇಳೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿಚಾರಣೆ ಕೂಡ ನಡೆಯಲಿದೆ. ಸಿಡಿಯ ಬಗ್ಗೆ ರಮೇಶ್ ಜಾರಕಿಹೊಳಿ ಬಳಿ ಮಾಹಿತಿ ಪಡೆಯಲಿದ್ದಾರೆ. ಬಳಿಕ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರುದಾರ ದಿನೇಶ್ ಕಲ್ಲಳ್ಳಿ ವಿಚಾರಣೆ ನಡೆಸಲಿದ್ದಾರೆ. ಸಿಡಿಗೆ ಸಂಬಂಧಿಸಿದಂತೆ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ. ಈಗಾಗಲೇ ನಾಪತ್ತೆಯಾಗಿರುವ ಸಂತ್ರಸ್ತೆ ಪತ್ತೆಗೆ ಎಸ್ಐಟಿ ಕಾರ್ಯಾಚರಣೆ ನಡೆಸಲಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ತನಿಖೆಯನ್ನ ಎಸ್ಐಟಿ ನಡೆಸಲಿದೆ. ಮುಂದಿನ ದಿನಗಳಲ್ಲಿ ಎಸ್ಐಟಿ ತಂಡಕ್ಕೆ ಹಿರಿಯ ಐಪಿಎಸ್ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಗಳು ಎಂಟ್ರಿ ಕೊಡಲಿದ್ದಾರೆ. ಟೆಕ್ನಿಕಲ್ ಮಾಹಿತಿಗಳು ಸೇರಿದಂತೆ ಹಲವು ವಿಚಾರಗಳ ತನಿಖೆ ನಡೆಸಲಿದ್ದಾರೆ. ಆರೋಪಿಗಳ ಹೆಜ್ಜೆ ಗುರುತು ಪತ್ತೆ ಮಾಡಲು ತನಿಖೆ ವೇಳೆ ಸಿಡಿಯನ್ನ ಕೂಡ ವೀಕ್ಷಿಸಲಿದ್ದಾರೆ. ಉನ್ನತ ಮಟ್ಟದ ತನಿಖಾ ತಂಡದಿಂದ ಸಿಡಿ ಕೇಸ್ ತನಿಖೆ ನಡೆಯಲಿದೆ. ರಮೇಶ್ ಜಾರಕಿಹೊಳಿ ಸೆಕ್ಸ್ ಸಿಡಿ ಹಿಂದೆ ಷಡ್ಯಂತ್ರವಿದೆ. ತನಿಖೆಗೆ ರಮೇಶ್ ಜಾರಕಿಹೊಳಿ ಮನವಿ ಮಾಡಿದ್ರು. ಹಾಗಾಗಿ ವಿಶೇಷ ತನಿಖಾ ತಂಡ ರಚನೆ ಮಾಡಿದ್ದೇವೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಎಲ್ಲಾ ಬೆಳವಣಿಗೆ ನೋಡಿ ಎಸ್ಐಟಿ ತನಿಖೆ ಮಾಡಲಿದೆ. ಎಸ್ಐಟಿ ರಚನೆಗೆ ಸಮಯ ನಿಗದಿ ಮಾಡಿಲ್ಲ, ಟೈಮ್ ಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಬೆಳಗಾವಿ ಸಾಹುಕಾರ್ ರಾಸಲೀಲೆ ಸಿಡಿ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ನೀಡಲಾಗಿದೆ. ಪ್ರಾಥಮಿಕ ತನಿಖೆ ವರದಿ ನೋಡಿಕೊಂಡು ಎಫ್ಐಆರ್ ದಾಖಲು ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಪ್ರತ್ಯೇಕ ದೂರಿನ ಮಾಹಿತಿ ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ನಿನ್ನೆ ರಮೇಶ್ ಜಾರಕಿಹೊಳಿ ಕರೆ ಮಾಡಿ ನಾನು ಕೊಟ್ಟಿರುವ ಲೆಟರ್ ಆಧರಿಸಿ ತನಿಖೆ ಮಾಡಿ ಎಂದ್ರು. ಹೀಗಾಗಿ ಪ್ರಾಥಮಿಕ ತನಿಖೆಗೆ ಆದೇಶಿಸಿದ್ದೇವೆ. ಫೇಕ್ ಸಿಡಿ ಮಾಡಿದ್ದು ಯಾರು ಎಂದು ಗೊತ್ತಾಗಬೇಕಲ್ವಾ ಅಂತ ಬೊಮ್ಮಾಯಿ ಹೇಳಿದ್ರು. ರಮೇಶ್ ಜಾರಕಿಹೊಳಿ ಸೆಕ್ಸ್ ಸಿಡಿ ಬಹಿರಂಗ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ನೀಡಲಾಗಿದೆ. ಇದರ ತನಿಖೆ ಎಸ್ಐಟಿಗೆ ನೀಡಿದ್ದು ತಿಪ್ಪೆ ಸಾರಿಸುವ ಕೆಲಸವಷ್ಟೇ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ರು. ಎಸ್ಐಟಿ ತನಿಖೆಯಿಂದ ಯಾವುದೇ ಪ್ರಯೋಜನವಿಲ್ಲ. ಎಸ್ಐಟಿ ತನಿಖೆಯಿಂದ ಈವರೆಗೆ ಯಾರೂ ಜೈಲಿಗೆ ಹೋಗಿಲ್ಲ. ಅಲ್ಲದೆ ರಾಜಕಾರಣದಲ್ಲಿ ನೇರವಾಗಿ ಯುದ್ಧ ಮಾಡೋಣ ಅಂತ ದಳಪತಿ ಗುಡುಗಿದ್ರು. ಹಲವರ ಸಿಡಿ ಇದೆ ಎಂದು ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿಕೆಗೆ ಮಾಜಿ ಸಿಎಂ ಎಚ್ಡಿಕೆ ಟಾಂಗ್ ಕೊಟ್ರು. ಅವರದ್ದು ಸೇರಿದಂತೆ ಸಿಡಿ ಇದ್ಯಂತ, ಯಾರ್ಯಾರ ಸಿಡಿ ಇದೆಯೋ ಇಲ್ವೋ ನನ್ಗೇನ್ ಗೊತ್ತು ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ರು. ಯತ್ನಾಳ್ ಹೇಳ್ತಾರೆ ಇನ್ನು 26 ಜನರ ಸಿಡಿಗಳು ಇದೆ ಅಂತ. 6 ಮಹಾನುಭಾವರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇದನ್ನ ನೋಡಿ ನಮ್ಗೆ ಆಶ್ಚರ್ಯವಾಯಿತು ಅಂತ ಮಾಜಿ ಸಿಎಂ ಎಚ್ಡಿಕೆ ಟಾಂಗ್ ಕೊಟ್ರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸೆಕ್ಸ್ ಸಿಡಿ ಬಹಿರಂಗ ಪ್ರಕರಣ ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಸಿಡಿ ಕೇಸ್ ಇದೀಗ ರಾಜಕೀಯ ನಾಯಕರ ಟಾಕ್ ಫೈಟ್ಗೆ ಕಾರಣವಾಗಿದೆ. ಸಿಡಿ ಕೇಸ್ನ ತನಿಖೆ ಎಸ್ಐಟಿಗೆ ನೀಡಿದ ಬಗ್ಗೆ ಬಹಳ ಮಾತಾಡೋದು ಇದೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ನಿನ್ನೆಯಷ್ಟೇ ರಮೇಶ್ ಜಾರಕಿಹೊಳಿ ವಿರುದ್ಧ ಡಿಕೆಶಿ ಗುಡುಗಿದ್ರು. ಶಿವರಾತ್ರಿ ಹಬ್ಬದಂದು ಕರುನಾಡಲ್ಲಿ ರಾಬರ್ಟ್ ಹವಾ ಹೇಗಿದೆ? ದರ್ಶನ್ ಅಭಿನಯಕ್ಕೆ ಅಭಿಮಾನಿಗಳು ಬಹುಪರಾಕ್ ಹೇಳಿದ್ದು ಹೇಗೆ? ದಿ ಫ್ಯಾನ್ಸ್ಗೆ ಇಂದು ಡಬಲ್ ಧಮಾಕ ಸಿಕ್ಕಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ರಾಬರ್ಟ್ ಹಬ್ಬ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ದೇಶಾದ್ಯಂತ ರಾಬರ್ಟ್ ಅಬ್ಬರ ಶುರುವಾಗಿದೆ. ಕರ್ನಾಟಕ ಸೇರಿದಂತೆ ಆಂಧ್ರ, ತೆಲಂಗಾಣದಲ್ಲೂ ದಚ್ಚು ಅಬ್ಬರ ಜೋರಾಗಿದ್ದು ಮುಂಜಾನೆ 6 ಗಂಟೆಯಿಂದಲೇ ರಾಬರ್ಟ್ ಪ್ರದರ್ಶನ ಪ್ರಾರಂಭವಾಗಿದೆ. ಬೆಂಗಳೂರಿನ 12 ಚಿತ್ರಮಂದಿರದಲ್ಲಿ 6 ಗಂಟೆಗೆ ಪ್ರದರ್ಶನ ಆರಂಭವಾಗಿದೆ. ಕರುನಾಡಿನ 656 ಚಿತ್ರಮಂದಿರದಲ್ಲಿ ರಾಬರ್ಟ್ ತೆರೆ ಕಂಡಿದ್ದು ಒಂದೇ ದಿನ 3889 ಪ್ರದರ್ಶನ ಕಾಣ್ತಾ ಇದೆ. ರಾಬರ್ಟ್ನಲ್ಲಿ ದರ್ಶನ್ರ ಹೊಸ ಅವತಾರ ಕಂಡು ಅಭಿಮಾನಿಗಳು ಫಿದಾ ಆಗಿದ್ದು ದಚ್ಚು ನೋಡಲು ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಇಂದು ಸಿನಿ ಶಿವರಾತ್ರಿಯಾಗಿದೆ. ದರ್ಶನ್ರ ಮಾಸ್ ಎಂಟ್ರಿ, ರಗಡ್ ಲುಕ್, ಪಂಚಿಂಗ್ ಡೈಲಾಗ್ಗೆ ಸ್ಯಾಂಡಲ್ವುಡ್ ಶೇಕ್ ಆಗಿದೆ. ಅಭಿಮಾನಿಗಳಿಗೆ ರಾಬರ್ಟ್ ಶಿವರಾತ್ರಿಯ ಹಬ್ಬದೂಟ ಬಡಿಸಿದ್ದು ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ರಾಜ್ಯಾದ್ಯಂತ ದರ್ಶನ್ ದರ್ಬಾರ್ ಜೋರಾಗಿದ್ದು ಕರ್ನಾಟಕದಲ್ಲಿ 600ಕ್ಕೂ ಹೆಚ್ಚು ಥಿಯೇಟರ್, ಆಂಧ್ರ ತೆಲಂಗಾಣದ 800ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಮೊದಲ ದಿನದ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಬೆಂಗಳೂರಿನಲ್ಲಿ ಮುಂಜಾನೆಯಿಂದಲೇ ರಾಬರ್ಟ್ ಅಬ್ಬರ ಶುರುವಾಗಿದ್ದು ಸಂತೋಷ್ ಥಿಯೇಟರ್ ಹೌಸ್ಫುಲ್ ಆಗಿ ದರ್ಶನ ಕಾಣ್ತಾ ಇದೆ. ದರ್ಶನ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಫ್ಯಾನ್ಸ್ ಜೈಕಾರ ಹಾಕಿದ್ದು ಥಿಯೇಟರ್ ಬಳಿ ಸಂಭ್ರಮ ಮುಗಿಲು ಮುಟ್ಟಿದೆ. ಅಭಿಮಾನಿಗಳು ಅನ್ನದಾನ, ಟೀ ಶರ್ಟ್ ವಿತರಣೆ, ಸಿಹಿ ಹಂಚಿದ್ದು ಕುಣಿದು ಕುಪ್ಪಳಿಸಿದ್ದಾರೆ. ಬೆಂಗಳೂರಿನ ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ ಮುಂದೆ ಅಭಿಮಾನಿಗಳ ಹರ್ಷೋದ್ಗಾರ ಜೋರಾಗಿತ್ತು. ರಾತ್ರಿಯಿಂದಲೇ ಥಿಯೇಟರ್ ಮುಂದೆ ಜಮಾಯಿಸಿದ್ದ ಅಭಿಮಾನಿಗಳು ಮುಂಜಾನೆಯಿಂದ ಆರಂಭವಾದ ರಾಬರ್ಟ್ ಮೊದಲ ಶೋ ಕಣ್ತುಂಬಿಕೊಳ್ತಾ ಇದ್ದಾರೆ. ಡೊಳ್ಳು ಕಂಸಾಳೆ ಸದ್ದಿಗೆ ಅಭಿಮಾನಿಗಳು ಭರ್ಜರಿ ಸ್ಟೆಪ್ಸ್ ಹಾಕಿದ್ದು ರಾಬರ್ಟ್ ಹೆಸರಿನ ದೊಡ್ಡ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಸಿನಿಮಾ ನೋಡಿ ಬರುವ ಅಭಿಮಾನಿಗಳಿಗಾಗಿ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ರಾಬರ್ಟ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳನ್ನ ಮೋಡಿ ಮಾಡಿದ್ದಾರೆ. ಬೆಂಗಳೂರಿನ ಸಂತೋಷ್ ಥಿಯೇಟರ್ ಬಳಿ ದರ್ಶನ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ವಯಸ್ಸಿನ ಭೇದ ಇಲ್ಲದೆ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ದರ್ಶನ್ರ ಅಭಿಮಾನಿಯಾಗಿರುವ ಪುಟ್ಟ ಬಾಲಕಿ ಕೂಡ ಸಂತೋಷ್ ಥಿಯೇಟರ್ ಬಳಿ ಸಖತ್ ಸ್ಟೆಪ್ಸ್ ಹಾಕಿದ್ದಾಳೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಇಂದು ಡಬಲ್ ಧಮಾಕ. ಒಂದೆಡೆ ರಾಬರ್ಟ್ ಸಿನಿಮಾ ಕಣ್ತುಂಬಿಕೊಂಡಿರುವ ದರ್ಶನ್ ಅಭಿಮಾನಿಗಳು ಮತ್ತೊಂದೆಡೆ ದರ್ಶನ್ರ ದರ್ಶನವನ್ನೇ ಪಡೆದಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ದರ್ಶನ್ ಮನೆ ಬಳಿ ಆಗಮಿಸಿದ್ದ ಅಭಿಮಾನಿಗಳು ದರ್ಶನ್ರನ್ನ ನೋಡಿ ಸಂಭ್ರಮಿಸಿದ್ದಾರೆ. ಕೊಪ್ಪಳದಲ್ಲಿ ರಾಬರ್ಟ್ ಸಿನಿಮಾ ಟಿಕೆಟ್ಗಾಗಿ ಅಭಿಮಾನಿಗಳು ಮುಗಿಬಿದ್ದಿದ್ದರು. ಗಂಗಾವತಿಯ ಚಂದ್ರಹಾಸ ಚಿತ್ರಮಂದಿರದಲ್ಲಿ ಟಿಕೆಟ್ ನೀಡೋದಕ್ಕೆ ವಿಳಂಬ ಮಾಡಿದ ಹಿನ್ನೆಲೆ ಡಿ ಬಾಸ್ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದರು. ಥಿಯೇಟರ್ ಗೇಟ್ ಮುರಿಯೋದಕ್ಕೆ ಅಭಿಮಾನಿಗಳು ಯತ್ನಿಸಿದ್ರು. ಸ್ಥಳಕ್ಕೆ ಗಂಗಾವತಿ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ಹತೋಟಿಗೆ ತಂದರು. ಯಾದಗಿರಿಯಲ್ಲಿ ರಾಬರ್ಟ್ ಸಿನಿಮಾ ಕಣ್ತುಂಬಿಕೊಳ್ಳೋದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಮುಗಿಬಿದ್ದರು. ಶಹಾಪುರದ ಜಯಶ್ರೀ ಟ್ಯಾಕಿಸ್ನಲ್ಲಿ ನೂಕುನುಗ್ಗಲು ಉಂಟಾಗಿದ್ದರಿಂದ ಮೇನ್ ಡೋರ್ನ ಗ್ಲಾಸ್ ಪೀಸ್ ಆಗಿದೆ. ಟಿಕೆಟ್ ಪಡಿತಾ ಇದ್ದಂತೆ ಥಿಯೇಟರ್ನ ಗ್ಲಾಸ್ ಡೋರ್ ತಳ್ಳಿ ಅಭಿಮಾನಿಗಳು ಒಳ ಬಂದ್ರು. ಈ ವೇಳೆ ಡೋರ್ ಗ್ಲಾಸ್ ಒಡೆದಿದೆ. ರಾಜ್ಯಾದ್ಯಂತ ದಚ್ಚು ದರ್ಬಾರ್ ಜೋರಾಗಿದ್ದು ಅಭಿಮಾನಿಗಳನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಚಿತ್ರದುರ್ಗದ ವೆಂಕಟೇಶ್ವರ ಥಿಯೇಟರ್ನಲ್ಲಿ ರಾಬರ್ಟ್ ಸಿನಿಮಾ ನೋಡೋದಕ್ಕೆ ಮಧ್ಯರಾತ್ರಿಯಿಂದಲೇ ಅಭಿಮಾನಿಗಳು ಜಮಾಯಿಸಿದ್ದರು. ಮೊದಲ ಪ್ರದರ್ಶನ ಆರಂಭವಾಗ್ತಾ ಇದ್ದಂತೆ ಸ್ಕ್ರೀನ್ಗೆ ಕುಂಬಳಕಾಯಿ ಆರತಿ ಬೆಳಗಿದ್ರು. ಮಾರ್ನಿಂಗ್ ಶೋಗೆ ಟಿಕೆಟ್ ಸಿಗದೆ ಕಾಯ್ತಾ ಇದ್ದ ಅಭಿಮಾನಿಗಳನ್ನ ಚದುರಿಸೋದಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ರು. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಮೇಲಿನ ಹಲ್ಲೆ ಪ್ರಕರಣದ ಬಗ್ಗೆ ಎಚ್ಡಿಕೆ ಹೇಳ್ತಾ ಇದ್ದಿದ್ದು ಏನು? ಗಂಡ ಹೆಂಡತಿ ಜಗಳದ ವೇಳೆ ಮಧ್ಯೆ ಹೋದ ಅತ್ತೆಗೆ ಆಗಿದ್ದೇನು? ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಮಧು ಬಂಗಾರಪ್ಪ ಹೇಳಿದ್ದೇನು? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ಸಂಬಂಧ ಬಿಜೆಪಿ ವಿರುದ್ಧ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಒಮ್ಮೆ ಸಿಡಿ ನಕಲಿ ಅಂತ ಹೇಳ್ತಾರೆ, ಮತ್ತೊಮ್ಮೆ ಸಿಐಡಿ, ಸಿಬಿಐ, ಎಸ್ಐಟಿ ತನಿಖೆ ಬೇಕು ಅಂತಾರೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಅವರೇ ಅಧಿಕಾರದಲ್ಲಿದ್ದು ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಲೀಂ ಅಹಮದ್ ಆರೋಪಿಸಿದ್ದಾರೆ. ಅಲ್ಲದೆ ಸಿಡಿ ಬಗ್ಗೆ ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳ್ತೀವಿ ಅಂತ ತಿಳಿಸಿದ್ದಾರೆ.
ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮೇಲಿನ ಹಲ್ಲೆಯನ್ನ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಹಲ್ಲೆ ವಿಚಾರ ತಿಳಿದು ನನಗೆ ಆಘಾತವಾಯಿತು. ಸಿಎಂ ಮಮತಾ ಬ್ಯಾನರ್ಜಿ ಶೀಘ್ರ ಗುಣಮುಖರಾಗಲಿ ಅಂತ ಎಚ್.ಡಿ.ಕೆ ಟ್ವೀಟ್ ಮಾಡಿದ್ದಾರೆ. ಚುನಾವಣೆಗಳನ್ನ ಪ್ರಜಾಸತ್ತಾತ್ಮಕವಾಗಿ ಗೆಲ್ಲಬೇಕು, ಹಿಂಸೆಯಿಂದ ಅಲ್ಲ. ಬಂಗಾಳದಲ್ಲಿ ಅತ್ಯಂತ ಜನಪರ ಮತ್ತು ಸ್ವಚ್ಛ ಆಡಳಿತವನ್ನ ಮಮತಾ ಬ್ಯಾನರ್ಜಿ ನೀಡಿದ್ದಾರೆ. ಹೀಗಾಗಿ ಅವರಿಗೆ ಜನರ ಬೆಂಬಲ ಅಪಾರವಾಗಿದೆ ಅಂತ ಎಚ್.ಡಿ.ಕೆ ತಿಳಿಸಿದ್ದಾರೆ. ಕೊರೋನಾ ನಿಯಂತ್ರಿಸೋಕೆ ಮದುವೆಗಳಿಗೂ ಮಾರ್ಷಲ್ಸ್ ನೇಮಕ ಮಾಡಿದ್ದು 15 ದಿನಗಳ ಅಂತರದಲ್ಲೇ ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮದುವೆಗಳಲ್ಲಿ ಮಾಸ್ಕ್ ಧರಿಸದೇ ಇರೋರಿಗೆ ದಂಡ ವಿಧಿಸಿದ್ದು ಫೆಬ್ರವರಿ 23ರಿಂದ ಮಾರ್ಚ್ 8ರವರೆಗೆ 7,75,000 ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ಮಾಸ್ಕ್ ಧರಿಸದ 3,057 ಜನರು, ದೈಹಿಕ ಅಂತರ ಪಾಲಿಸದ 43 ಜನರಿಗೆ ದಂಡ ಹಾಕಲಾಗಿದೆ. ಕಾಂಗ್ರೆಸ್ ಸೇರೋಕೆ ಅಧಿಕೃತವಾಗಿ ತೀರ್ಮಾನಿಸಿದ್ದೇನೆ ಅಂತ ಮಾಜಿ ಶಾಸಕ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಿದ್ದರಾಮಯ್ಯ ಭೇಟಿ ಬಳಿಕ ಮಾತನಾಡಿದ ಅವರು, ಇಂದಿನಿಂದಲೇ ಕೆಲಸ ಮಾಡೋಕೆ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರನ್ನ ಭೇಟಿಯಾಗ್ತೀನಿ ಅಂತ ಹೇಳಿದ್ರು. ಇದೇ ವೇಳೆ ಕುಮಾರಸ್ವಾಮಿ ಆರೋಪದ ಬಗ್ಗೆ ಪ್ರತಿಕ್ರಿಯಿಸೋಕೆ ನಿರಾಕರಿಸಿದ ಅವರು, ನನಗೆ ಎಚ್.ಡಿ.ಕೆ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ. ಈ ಸಂದರ್ಭದಲ್ಲಿ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಅಗತ್ಯತೆ ಇದೆ ಅಂತ ತಿಳಿಸಿದ್ರು. ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ಬಹಿರಂಗ ಪ್ರಕರಣದ ಸಂಬಂಧ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಸಚಿವ ಶ್ರೀಮಂತ್ ಪಾಟೀಲ್ ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಷಡ್ಯಂತ್ರದಲ್ಲಿ ಯಾರೇ ಇದ್ರೂ ಶಿಕ್ಷೆ ಆಗಬೇಕು, ಇದು ಎಲ್ಲರ ಒತ್ತಾಯ ಅಂತ ಹೇಳಿದ್ರು. ಅಲ್ಲದೆ ಜಲಸಂಪನ್ಮೂಲ ಖಾತೆ ಬಾಲಚಂದ್ರ ಅವರಿಗೆ ಕೊಡಬೇಕು. ಇದರಿಂದ ಈ ಭಾಗದ ಸಾಕಷ್ಟು ಯೋಜನೆ ಪೂರ್ಣಕ್ಕೆ ಅನುಕೂಲ ಆಗಲಿದೆ ಅಂತ ತಿಳಿಸಿದ್ರು. ರಾಜ್ಯಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಶಿವನ ಸನ್ನಿಧಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ. ಕಾಡುಮಲ್ಲೇಶ್ವರ, ಗವಿ ಗಂಗಾಧರೇಶ್ವರ, ಸೋಮೇಶ್ವರದಲ್ಲಿ ಜಲಾಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಲಾಗಿದೆ. ಬೆಳಗಿನಿಂದಲೇ ಭಕ್ತರು ಶಿವನ ದರ್ಶನ ಪಡಿತಾ ಇದ್ದು, ರಾತ್ರಿ ಜಾಗರಣೆ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆಯವರೆಗೂ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಜಿಟಿ ದೇವೇಗೌಡರ ವಿರುದ್ಧ ದಳಪತಿ ಕೆಂಡ ಕಾರಿದ್ದು ಯಾಕೆ? ಬಜೆಟ್ನಲ್ಲಿ ಘೋಷಿಸಿದಂತೆ ಒಕ್ಕಲಿಗರಿಗೆ 500 ಕೋಟಿಯಲ್ಲ, 5 ರೂಪಾಯಿ ಸಹ ಸಿಗಲ್ಲ ಅಂತ ಹೇಳಿದ್ದು ಯಾರು? ಆಫ್ರಿಕಾ ವೈರಸ್ ಪತ್ತೆಯಾದ ಶಿವಮೊಗ್ಗದಲ್ಲಿ ಹೇಗಿದೆ ಮುನ್ನೆಚ್ಚರಿಕಾ ಕ್ರಮ? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಜಿಟಿ ದೇವೇಗೌಡ ಜೆಡಿಎಸ್ ಶಾಸಕರು ಅಂತ ನನಗೆ ಗೊತ್ತಿಲ್ಲ ಅಂತ ಮೈಸೂರಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಜಿಟಿ ದೇವೇಗೌಡರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವರು ನಮ್ಮ ಪಕ್ಷದ ಚಿಹ್ನೆಯಿಂದ ಗೆದ್ದಿರಬಹುದು. ಅವರು ಚುನಾವಣೆಯಲ್ಲಿ ಗೆಲ್ಲೋಕೆ ನನ್ನ ಕಾಣಿಕೆ ಇರಬಹುದು. ಆದರೆ ನಮ್ಮ ಸಭೆಗಳಿಗೆ ಅವರು ಬರ್ತಿಲ್ಲ. ಪಕ್ಷದ ಚಟುವಟಿಕೆಗಳಿಂದ ದೂರ ಇದ್ದಾರೆ. ಹೀಗಾಗಿ ಯಾವ ಪಾರ್ಟಿಯಲ್ಲಿ ಇದ್ದಾರೆ ಅಂತ ಅವರೇ ಹೇಳಬೇಕು. ಈಗ ಎಲ್ಲಿದ್ದಾರೆ, ಮುಂದೆ ಎಲ್ಲಿರ್ತಾರೆ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಲಿ ಅಂತ ಜಿಟಿಡಿ ವಿರುದ್ಧ ಎಚ್.ಡಿ.ಕೆ ಹರಿಹಾಯ್ದಿದ್ದಾರೆ. ಮಧು ಬಂಗಾರಪ್ಪ ಸಿದ್ದರಾಮಯ್ಯ ಭೇಟಿಯಾದ ವಿಚಾರದಲ್ಲಿ ಯಾವುದೇ ವಿಶೇಷ ಇಲ್ಲ, ಇದೊಂದು ಹಳೆ ಕತೆ ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾತನಾಡಿದ ಅವರು, ಇದು ಕಳೆದ 1 ವರ್ಷದಿಂದ ನಡೀತಾ ಇರೋ ಬೆಳವಣಿಗೆ. ಇದಕ್ಕೆ ಮಹತ್ವ ಕೊಡುವ ಅಗತ್ಯವಿಲ್ಲ. ಜೆಡಿಎಸ್ ಹುಟ್ಟಿದಾಗಿಂದ ದೇವೇಗೌಡರ ಬೆನ್ನಿಗೆ ಚೂರಿ ಹಾಕೋದೇ ಆಗೋಗಿದೆ. ಮಧು ಬಂಗಾರಪ್ಪ ವಿರುದ್ಧ ಗುಡುಗಿದ್ದಾರೆ. ಒಕ್ಕಲಿಗರಿಗೆ 500 ಕೋಟಿ ರೂಪಾಯಿ ಅಲ್ಲ, 5 ರೂಪಾಯಿ ಸಹ ಸಿಗಲ್ಲ ಅಂತ ಮಾಜಿ ಸಿಎಂ ಎಚ್.ಡಿ.ಕೆ ಹೇಳಿದ್ದಾರೆ. ಬಜೆಟ್ನಲ್ಲಿ ಒಕ್ಕಲಿಗ ನಿಗಮಕ್ಕೆ ಹಣ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಎಚ್.ಡಿ.ಕೆ, ಬಜೆಟ್ ಪುಸ್ತಕದಲ್ಲಿ ಬರೆದಿರೋದು ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ. ಈ ವರ್ಷವೇ ಒಕ್ಕಲಿಗರ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಇದೆಯಾ? ಹಣ ಬಿಡುಗಡೆ ಅದೆಷ್ಟು ವರ್ಷ ಬೇಕಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಈ ಬಜೆಟ್ನಲ್ಲಿ ಒಕ್ಕಲಿಗರಿಗೆ 5 ರೂಪಾಯಿ ಕೂಡ ಸಿಗೋದಿಲ್ಲ ಅಂತ ಮೈಸೂರಿನಲ್ಲಿ ಎಚ್.ಡಿ.ಕೆ ತಿಳಿಸಿದ್ದಾರೆ. ನಾನು ಟಿಎಡಿಎ ತೆಗೆದುಕೊಳ್ಳೋಕೆ ಸದನಕ್ಕೆ ಹಾಜರಾಗಲ್ಲ ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ಸದನದಲ್ಲಿ ಭಾಗಿಯಾಗೋದ್ರಿಂದ ಏನೂ ಪ್ರಯೋಜನವಿಲ್ಲ. ಅಧಿಕೃತ ವಿಪಕ್ಷದವರು ಸಮಯ ಹಾಳು ಮಾಡ್ತಿದ್ದಾರೆ, ಇಲ್ಲ ಶರ್ಟ್ ಬಿಚ್ಚಿ ನಿಂತುಕೊಳ್ತಾರೆ. ಇದಕ್ಕಾಗಿ ನಾವು ಅಧಿವೇಶನದಲ್ಲಿ ಭಾಗಿಯಾಗಬೇಕಾ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಸೋಮವಾರ ಸದನಕ್ಕೆ ಹೋಗಿ ಕಚೇರಿಯಲ್ಲಿರ್ತೀನಿ, ಒಳ್ಳೆ ವಿಷಯ ಇದ್ರೆ ಚರ್ಚೆಯಲ್ಲಿ ಭಾಗಿಯಾಗ್ತೀನಿ ಅಂತ ತಿಳಿಸಿದ್ರು.
ಶಿವಮೊಗ್ಗದ ಜೆಪಿ ನಗರದ ನಿವಾಸಿಯೊಬ್ಬರಲ್ಲಿ ದಕ್ಷಿಣ ಆಫ್ರಿಕಾ ವೈರಸ್ ಪತ್ತೆಯಾಗಿದ್ದರಿಂದ ಮನೆ ಸೇರಿದಂತೆ ಸುತ್ತಮುತ್ತಲ ಪ್ರದೇಶವನ್ನ ಸೀಲ್ ಡೌನ್ ಮಾಡಲಾಗಿದೆ. ಮುಂಜಾಗ್ರತೆಯಾಗಿ ಏರಿಯಾವನ್ನ ಬಂದ್ ಮಾಡಲಾಗಿದ್ದು, ಸೋಂಕಿತನ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಸಂಬಂಧಿಕರಿಂದ ಬೀಗ ಜಡಿದಿದ್ದಾರೆ. ಸದ್ಯ ಸೋಂಕಿತನ ನಿವಾಸದ ಸುತ್ತಮುತ್ತಲಿನ ಜನರಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಗಂಟಲು ದ್ರವ ಪರೀಕ್ಷೆ ನಡೆಸಿದ್ದಾರೆ. ಸೋಂಕಿತ ಏರಿಯಾಗೆ ಎಂಟ್ರಿ ಕೊಟ್ಟ 15 ದಿನಗಳ ಬಳಿಕ ಆಫ್ರಿಕಾ ವೈರಸ್ ಇರುವುದು ದೃಢಪಟ್ಟಿದ್ದು, ಆರೋಗ್ಯ ಇಲಾಖೆ ತಲೆನೋವಿಗೆ ಕಾರಣವಾಗಿದೆ. ಶಿವಮೊಗ್ಗಕ್ಕೆ ಸೋಂಕಿತ ವ್ಯಕ್ತಿ ಬಂದು 16 ದಿನಗಳಾಗಿವೆ. ಸೋಂಕಿತನಿರೋ ಏರಿಯಾದ ಹಲವರನ್ನ ಭೇಟಿಯಾಗಿದ್ದಾನೆ ಅಂತ ಶಿವಮೊಗ್ಗದಲ್ಲಿ ಟಿಎಚ್ಒ ಮಾಹಿತಿ ನೀಡಿದ್ದಾರೆ. ಹೊಸ ಸೋಂಕು ಪತ್ತೆಯಾದ ವ್ಯಕ್ತಿ ಇರೋ ಏರಿಯಾದಲ್ಲಿ ಕೋವಿಡ್ ಟೆಸ್ಟ್ ಮಾಡಲಾಗ್ತಾ ಇದೆ. ವರದಿ ಬಂದ ಬಳಿಕ ಸೋಂಕಿನ ಇನ್ನಷ್ಟು ಮಾಹಿತಿ ಲಭಿಸಲಿದೆ ಅಂತ ಟಿವಿ9ಗೆ ಟಿಎಚ್ಒ ಚಂದ್ರಶೇಖರ್ ಮಾಹಿತಿ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ಪಟ್ಟಣದ ಓಂಕಾರ ಚಿತ್ರಮಂದಿರದ ಬಳಿ ಇದ್ದ ತಗಡಿನ ಶೆಡ್ಗಳು ಆಕಸ್ಮಿಕ ಬೆಂಕಿಯೇ ಹೊತ್ತಿ ಉರಿದಿವೆ. ಒಂದು ಶೆಡ್ನಲ್ಲಿ ಕಾಣಿಸಿದ ಬೆಂಕಿ ಬಳಿಕ 5 ಶೆಡ್ಗಳಿಗೆ ವ್ಯಾಪಿಸಿದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಭಸ್ಮವಾಗಿವೆ. ರಾಜುಗೌಡ ಅನ್ನೋರಿಗೆ ಸೇರಿದ ಬ್ರೆಡ್ ತಯಾರಿಕೆ ಭಟ್ಟಿಯು ಸುಟ್ಟು ಕರಕಲಾಗಿದೆ. ಶೆಡ್ಗಳು ಅಗ್ನಿ ಕೆನ್ನಾಲಿಗೆಗೆ ಹೊತ್ತಿ ಉರಿದಿದ್ರಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಸೊಂಡೇಕೆರೆಯಲ್ಲಿ ಆಯೋಜನೆಗೊಂಡಿದ್ದ ಜೋಡೆತ್ತಿನ ಸ್ಪರ್ಧೆ ವೇಳೆ ಗಾಡಿಯೊಂದು ಜನರ ಮಧ್ಯೆ ನುಗ್ಗಿದೆ. ಜೋಡೆತ್ತಿನ ಗಾಡಿ ನೆರೆದಿದ್ದ ಜನರ ಮಧ್ಯೆ ನುಗ್ಗಿದ್ರಿಂದ ವೃದ್ಧೆ ಸೇರಿದಂತೆ 5 ಗಾಯಗೊಂಡಿದ್ದಾರೆ. ಕೆಂಚಾಂಬ ರೈತ ಯುವಕರ ಸಂಘ ಸುರಕ್ಷತಾ ಕ್ರಮ ಕೈಗೊಳ್ಳದೆ ಸ್ಪರ್ಧೆ ಆಯೋಜನೆ ಮಾಡಿದ್ರಿಂದ ಅವಘಡ ಸಂಭವಿಸಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇತ್ತು. ಅರಮನೆ ತ್ರಿನೇಶ್ವರ ದೇಗುಲಕ್ಕೆ ಯದುವೀರ್ ಒಡೆಯರ್ ದಂಪತಿ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ರು. ಪತ್ನಿ ತ್ರಿಷಿಕಾ ಕುಮಾರಿ ಜೊತೆ ದೇವಾಲಯಕ್ಕೆ ಆಗಮಿಸಿದ ಯದುವೀರ್ ತ್ರಿನೇಶ್ವರ ಮೂರ್ತಿಗೆ ಹೂವು ಅರ್ಪಿಸಿ ಪೂಜೆ ನೆರವೇರಿಸಿದ್ರು. ಮೈಸೂರಿನ ಅರಮನೆ ಆವರಣದಲ್ಲಿರೋ ದೇಗುಲಕ್ಕೆ ಪ್ರತಿ ಶಿವರಾತ್ರಿಯಂದು ಒಡೆಯರ್ ಮನತನ ಪೂಜೆ ಸಲ್ಲಿಸುತ್ತೆ. ಮಮತಾ ಮೇಲಿನ ಹಲ್ಲೆ ವಿಚಾರವಾಗಿ ಪಶ್ಚಿಮ ಬಂಗಾಳದಲ್ಲಿ ಪಾಲಿಟಿಕ್ಸ್ ಹೇಗಿದೆ? ನಂದಿ ಗ್ರಾಮದ ಸ್ಥಳೀಯ ಆಡಳಿತಕ್ಕೆ ಚುನಾವಣಾ ಆಯೋಗ ಹೇಳಿದ್ದೇನು? ಮಹಾರಾಷ್ಟ್ರದಲ್ಲಿ ಮತ್ತೆ ಕೊರೋನಾ ಸ್ಫೋಟಗೊಂಡಿದ್ದಕ್ಕೆ ಕೈಗೊಂಡಿರುವ ಕ್ರಮಗಳೇನೇನು? ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾರ್ಚ್ 14ರವರೆಗೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಚುನಾವಣಾ ಪ್ರಚಾರ ರದ್ದು ಮಾಡಲಾಗಿದೆ. ನಂದಿ ಗ್ರಾಮದಲ್ಲಿ ಹಲ್ಲೆ ಹಿನ್ನೆಲೆ ಕೋಲ್ಕತಾದ ಎಸ್ಎಸ್ಕೆಎಂ ಆಸ್ಪತ್ರೆಯಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರ ರದ್ದು ಮಾಡಿದ್ದಾರೆ. ಚಿಕಿತ್ಸೆ ಬಗ್ಗೆ ಎಸ್ಎಸ್ಕೆಎಂ ಆಸ್ಪತ್ರೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ್ದು, ಮಮತಾ ಬ್ಯಾನರ್ಜಿ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅಂತ ತಿಳಿಸಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಎಐಎಡಿಎಂಕೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಭಿನ್ನಮತ ಸ್ಫೋಟಗೊಂಡಿದೆ. ಟಿಕೆಟ್ ನಿರಾಕರಿಸಿದ್ದಕ್ಕೆ ಎಐಎಡಿಎಂಕೆ ಪಕ್ಷಕ್ಕೆ ಶಾಸಕ ರಾಜಬರ್ಮನ್ ಗುಡ್ ಬೈ ಹೇಳಿದ್ದಾರೆ. ಸತ್ತೂರು ಕ್ಷೇತ್ರದ ಶಾಸಕ ರಾಜಬರ್ಮನ್ಗೆ ಈ ಬಾರಿ ಟಿಕೆಟ್ ನಿರಾಕರಿಸಲಾಗಿದೆ. ಹೀಗಾಗಿ ಅಸಮಾಧಾನಗೊಂಡಿರುವ ಅವರು ಎಐಎಡಿಎಂಕೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ತಮಿಳುನಾಡಿನ ಬಳಿಕ ಪುದುಚೇರಿಯಲ್ಲೂ ನಟ ಕಮಲ್ ಹಾಸನ್ ಮತ್ತು ಶರತ್ ಕುಮಾರ್ ಮೈತ್ರಿ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 6ರಂದು ಪುದುಚೇರಿ ವಿಧಾನಸಭೆಗೆ ಮತದಾನ ನಡೆಯಲಿದ್ದು, ಕಮಲ್ ಹಾಸನ್ ಅವರ ಮಕ್ಕಳ ನಿಧಿ ಮಯಂ ಮತ್ತು ಸಮತುವ ಮಕ್ಕಳ ಪಕ್ಷ ಮೈತ್ರಿ ಮಾಡಿಕೊಂಡಿವೆ. ಮಹಾರಾಷ್ಟ್ರದಲ್ಲಿ ಮತ್ತೆ ಮಹಾಮಾರಿ ಕೊರೋನಾ ಅಬ್ಬರ ಶುರುವಾಗಿದೆ. ನಿನ್ನೆ ಒಂದೇ ದಿನ 13,000 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು, ನಾಗಪುರದಲ್ಲಿ ಒಂದು ವಾರ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಮಾರ್ಚ್ 15ರಿಂದ 21ರವರೆಗೆ ನಾಗಪುರದಲ್ಲಿ ಲಾಕ್ಡೌನ್ ಜಾರಿಯಲ್ಲಿದೆ. ಮುಂಬೈ ಆಸ್ಪತ್ರೆಯಲ್ಲಿ ಕೊರೋನಾ ಲಸಿಕೆ ಪಡೆದ ಬಳಿಕ ಮಾತನಾಡಿದ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ, ಮುಂದಿನ ದಿನಗಳಲ್ಲಿ ಕೆಲ ಸ್ಥಳಗಳಲ್ಲಿ ಲಾಕ್ಡೌನ್ ವಿಧಿಸುತ್ತೇವೆ. ಕೊರೋನಾ ಇನ್ನೂ ನಮ್ಮ ಕೈ ಮೀರುವ ಹಂತಕ್ಕೆ ತಲುಪಿಲ್ಲ ಅಂತ ಹೇಳಿದ್ರು. ಕೋವ್ಯಾಕ್ಸಿನ್ ಲಸಿಕೆ ವೈದ್ಯಕೀಯ ಪ್ರಯೋಗ ಹಂತದಿಂದ ತೆಗೆಯೋಕೆ ಶಿಫಾರಸು ಮಾಡಲಾಗಿದೆ. ವಿಷಯ ತಜ್ಞರ ಸಮಿತಿಯ ಶಿಫಾರಸನ್ನ ಡಿಸಿಜಿಐ ಒಪ್ಪಿದೆ. ತಮ್ಮ ತೀರ್ಮಾನವನ್ನ ಕೇಂದ್ರ ಆರೋಗ್ಯ ಇಲಾಖೆ, ಭಾರತ್ ಬಯೋಟೆಕ್ ಜೊತೆಗೆ ಡಿಸಿಜಿಐ ಹಂಚಿಕೊಂಡಿದೆ. ನಿನ್ನೆ ಸಂಜೆ ನಡೆದಿದ್ದ ವಿಷಯ ತಜ್ಞರ ಸಮಿತಿಯ ಸಭೆಯಲ್ಲಿ ಶಿಫಾರಸು ಮಾಡಲಾಗಿತ್ತು. ಈ ಬಗ್ಗೆ ರಾಜ್ಯಗಳಿಗೆ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ತಾಯಿ ಹೀರಾಬೆನ್ ಕೊರೋನಾ ಲಸಿಕೆ ಪಡೆದಿದ್ದಾರೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ. ಕೊರೋನಾ ಲಸಿಕೆ ಪಡೆಯೋಕೆ ಅರ್ಹ ವ್ಯಕ್ತಿಗಳಿಗೆ ಸಹಾಯ ಮಾಡಿ ಅಂತ ಟ್ವಿಟರ್ನಲ್ಲಿ ಮೋದಿ ಮನವಿ ಮಾಡಿದ್ದಾರೆ.